ವೀಕ್ಷಕರೇ, ನಾವು ಸುಮಾರು ತಿಂಗಳ ಹಿಂದೆ ಸಿನಿಮಾದಲ್ಲಿ ಮಿಂಚಿ ಮರೆಯಾದಂತಹ ಕೆಲವು ಕನ್ನಡದ ಪ್ರತಿಭಾವಂತ ನಟರ ಬಗ್ಗೆ ಈ ಹಿಂದೆ ವಿಡಿಯೋವನ್ನು ಮಾಡಿದ್ವಿ. ನಟ ವಿಜಯ ರಾಘವೇಂದ್ರ, ಸುನಿಲ್ ರಾವ್, ಅಜಯ್, ಲೋಜ್ಮಾದ ಯೋಗಿ, ಪ್ರೇಮ್ ಮುಂತಾದ ಅಂತಹ ಕಲಾವಿದರ ಬಗ್ಗೆ ಆ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಆದರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೊದಲ 2-3 ಸಿನಿಮಾಗಳಲ್ಲಿ ಭರವಸೆಯನ್ನ ಮೂಡಿಸಿ ನಂತರ ಕಣ್ಮರೆಯಾಗಿ ಹೋದಂತಹ ಕೆಲವು ಕನ್ನಡದ ನಾಯಕ ನಟರ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ, ಇವರ ಆರಂಭಿಕ ಚಿತ್ರಗಳು ಸದ್ದನ್ನ ಮಾಡಿದ್ವು. ಕನ್ನಡ ಸಿನಿಮಾ ರಂಗಕ್ಕೆ ಇನ್ನೇನು ಹೊಸ ಪ್ರತಿಭೆಗಳು ಸಿಕ್ಕೇ ಬಿಟ್ರು ಅಂತ ಭಾವಿಸುವಷ್ಟರಲ್ಲಿ ಈ ನಟರೇ ಮಾಯವಾಗಿ ಹೋದ್ರು. ಅಂಥವರಲ್ಲಿ ಒರಟ ಐ ಲವ್ ಯು ಚಿತ್ರದ ನಾಯಕ ನಟರಾದ ಪ್ರಶಾಂತ್ ಕೂಡ ಒಬ್ರು. ಇವರ ನಟನೆಯ ಒರಟ ಐ ಲವ್ ಯು ಚಿತ್ರ 2007ರ ನವೆಂಬರ್ನಲ್ಲಿ ತೆರೆ ಕಂಡಿತ್ತು. ಈ ಒಂದು ಸಿನಿಮಾ ಅದರ ನಿರ್ಮಾಪಕರಾದಂತಹ CR ಮನೋಹರ್ ಅವರಿಗೆ ಲಾಭವನ್ನು ತಂದುಕೊಟ್ಟಿದ್ದಾದರೂ ಆ ವರ್ಷ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಸದ್ದನ್ನ ಮಾಡಲಿಲ್ಲ. ಈ ಒಂದು ಸಿನಿಮಾದಲ್ಲಿ ಪ್ರಶಾಂತ್ ಮೊದಲ ಬಾರಿಗೆ ನಾಯಕರಾಗಿದ್ರು. ಈ ಚಿತ್ರದ ಕತೆ ಹಾಗೂ ಹಾಡುಗಳು ಜನರಿಗೆ ಇಷ್ಟ ಆಗಿದ್ವು. ಇದರ ಕಳೆದ ವರ್ಷ ತೆರೆಗೆ ಬಂದಂತಹ ಮುಂಗಾರು ಮಳೆ ಹಾಗೂ ದುನಿಯಾಗಳು ಭರ್ಜರಿ ಹಿಟ್ಟನ್ನು ಸಾಧಿಸಿ ಅವುಗಳ ಆರ್ಭಟದಲ್ಲಿ ಈ ಚಿತ್ರ ಮರೆಯಾದ್ರೂ ಕೂಡ ಇದರ ಕತೆ ಹಾಗೂ ಅದರ ಇಂಪ್ಯಾಕ್ಟ್ ಬೇರೆಯದೇ ರೀತಿ ಇದೆ ಅಂತ ಕ್ರಿಟಿಕ್ ಕೇಳಿ ಬಂದಿದ್ವು. ಈ ಒಂದು ಸಿನಿಮಾದ ನಂತರ ಪ್ರಶಾಂತ್ಗೆ ಒರಟ ಪ್ರಶಾಂತ್ ಎಂಬ ಹೆಸರು ಬಂತು. ಇನ್ನು ಇದರ 2ನೇ ಭಾಗದ ಸ್ಟೋರಿಯನ್ನ ಸ್ಕ್ರಿಪ್ಟ್ ಅನ್ನ ಸ್ವತಃ ಪ್ರಶಾಂತ್ ರವರೇ ಬರೆದರಾದರೂ ಅದು ಪ್ರೊಡಕ್ಷನ್ ಹಂತಕ್ಕೆ ಬರಲೇ ಇಲ್ಲ. ಇನ್ನು ಪ್ರಶಾಂತ್ ಈ ಒಂದು ಸಿನಿಮಾದ ನಂತರ ಚಿರಾಯು, ಯಾರಿಗೆ ಯಾರುಂಟು ಚಿತ್ರಗಳಲ್ಲಿ ನಾಯಕರಾದರೂ ಕೂಡ ಅವು ಫ್ಲಾಪ್ ಆದವು. 2011ರ ಕೆಂಪೇಗೌಡ ಚಿತ್ರದಲ್ಲಿ ಅವರ ಪೋಷಕ ನಟನೆ ಉತ್ತಮವಾಗಿತ್ತು. ಶಿವಣ್ಣರವರ ಬೆಳ್ಳಿ ಚಿತ್ರದಲ್ಲೂ ಕೂಡ ಅವರು ಸೈಡ್ ರೋಲ್ ಆಗಿ ನಟನೆ ಮಾಡಿದ್ರು. ಒರಟ ಐ ಲವ್ ಯು ಚಿತ್ರದ ಮೂಲಕ ಭರವಸೆ ಮೂಡಿಸಿದಂತ ಈ ನಟ ಮತ್ತೆ ಮಿಂಚೋದಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಇನ್ನು 2ನೇದಾಗಿ ನಾವಿಲ್ಲಿ ಹೇಳಬೇಕಾದದ್ದು ನಟ ಶ್ರೀಕಾಂತ್ ರವರ ಬಗ್ಗೆ. ಇವರನ್ನ ಜನ ಶ್ರೀಕಿಂತ ಕರೆದ್ರು. 2011ರ ಇವರ ನಟನೆಯ ಮೊದಲ ಚಿತ್ರ ಆದಂತ ಒಲವೇ ಮಂದಾರ ಚಿತ್ರಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿತ್ತು. ಟೈಮ್ಸ್ ಆಫ್ ಇಂಡಿಯಾ ಈ ಚಿತ್ರಕ್ಕೆ 5 ಸ್ಟಾರ್ಗಳಿಗೆ 4 ಸ್ಟಾರ್ ಅನ್ನು ಕೊಟ್ಟು ಪ್ರಶಂಸೆಯನ್ನ ಮಾಡಿತ್ತು. ನೈಜ ಘಟನಾವಳಿಗಳಿಂದ ಪ್ರಭಾವಿತಗೊಂಡಂತ ಈ ಚಿತ್ರದ ಕಥೆಯನ್ನ ಜಯತೀರ್ಥರವರು ಬರೆದು ನಿರ್ದೇಶನ ಮಾಡಿದ್ರು. ಇದರಲ್ಲಿ ನಟ ಶ್ರೀಕಾಂತ್ ಹಾಗೂ ನಟಿ ಆಕಾಂಕ್ಷರವರ ಜೋಡಿ ಮತ್ತವರ ನಟನೆ ಜನರಿಗೆ ಹೆಚ್ಚು ಇಷ್ಟ ಆಗಿತ್ತು. ಈ ಒಂದು ಸಿನಿಮಾದ ಮೂಲಕ ಹೊಸ ಭರವಸೆ ಮೂಡಿಸಿದಂತ ಕಲಾವಿದ ಶ್ರೀಕಿ ಮುಂದೆ ಬೇರೆ ಯಾವುದೇ ಚಿತ್ರದಲ್ಲೂ ಕೂಡ ಅಷ್ಟಾಗಿ ಗಮನವನ್ನ ಸೆಳೆಯಲಿಲ್ಲ. ಶ್ರೀಕಾಂತ್ಗೆ ಈ ಒಂದು ಚಿತ್ರಕ್ಕಾಗಿ ಭರವಸೆ ಹೊಸ ಪ್ರತಿಭೆ ಎಂಬ ಅವಾರ್ಡ್ ಕೂಡ ಸಿಕ್ಕಿತ್ತು. ಆದರೆ ಅದಾದ್ಮೇಲೆ ಇವರು ಹಲವಾರು ಚಿತ್ರಗಳಲ್ಲಿ ಕಾಣಿಸಿಕೊಂಡ್ರೂ ಕೂಡ ಯಾವುದರಲ್ಲೂ ಯಶಸ್ಸನ್ನ ಕಾಣಲೇ ಇಲ್ಲ. ಇನ್ನು ಇತ್ತೀಚೆಗಂತೂ ಕಳೆದ ಹಲವಾರು ವರ್ಷಗಳಿಂದ ಅವರ ಯಾವ ಸಿನಿಮಾ ಕೂಡ ತೆರೆ ಕಂಡಿಲ್ಲ. ಇನ್ನು 3ನೇದಾಗಿ ಮೆಂಟಲ್ ಮಂಜಾ ಖ್ಯಾತಿಯ ನಟ ಅರ್ಜುನ್. ಇವರ ನಟನೆಯ ಮೆಂಟಲ್ ಮಂಜಾ ಚಿತ್ರ 2005ರಲ್ಲಿ ತೆರೆಗೆ ಬಂದಿತ್ತು. ಇದರ ನಿರ್ದೇಶಕರು ಸಾಯಿ ಸಾಗರ್. ಈ ಒಂದು ಸಿನಿಮಾ ಆಗ ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ಅನ್ನ ಕಂಡು ಕೆಲ ಚಿತ್ರ ಮಂದಿರಗಳಲ್ಲಿ 50 ದಿನದವರೆಗೂ ಓಡಿತ್ತು. ಈ ಚಿತ್ರದ ಮೂಲಕ ಅರ್ಜುನ್ಗೆ ಮೆಂಟಲ್ ಸ್ಟಾರ್ ಎಂಬ ಖ್ಯಾತಿ ಸಿಗುತ್ತೆ. ಆಗ ಉದಯ ವಾಹಿನಿಯಿಂದ ಅರ್ಜುನ್ಗೆ ಬೆಸ್ಟ್ ಡೆಬ್ಯೂ ಸ್ಟಾರ್ ಎಂಬ ಪ್ರಶಸ್ತಿ ಕೂಡ ಇದಕ್ಕೆ ಸಿಕ್ಕಿತ್ತು. 2008ರಲ್ಲಿ ಅರ್ಜುನ್ ರವರ ನಾಯಕತ್ವದಲ್ಲಿ 3ನೇ ಕ್ಲಾಸ್ ಮಂಜಾ BCom ಭಾಗ್ಯ ಎಂಬ ಇನ್ನೊಂದು ಹೊಸ ಚಿತ್ರ ತೆರೆಗೆ ಬಂದಿತ್ತು. ಇದನ್ನು ಕೂಡ ಸಾಯಿ ಸಾಗರ್ ನಿರ್ದೇಶನ ಮಾಡಿದ್ರು. ಆದರೆ ನಟ ಅರ್ಜುನ್ ಮುಂದೆ ಯಾವ ಚಿತ್ರದಲ್ಲೂ ಕೂಡ ಹೆಚ್ಚಾಗಿ ಮಿಂಚೋದಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಮೂಲಕ ಹೊಸ ಭರವಸೆ ಮೂಡಿಸಿದಂತ ಇವರು ಉತ್ತಮ ಅವಕಾಶಗಳು, ಕಥೆಗಳು ಸಿಗದೆ ತೆರೆಮರೆಗೆ ಸರ್ದು ಹೋದ್ರು. ಇನ್ನು 4ನೇದಾಗಿ ಆ ದಿನಗಳು ಚಿತ್ರದ ಖ್ಯಾತಿಯ ನಟ ಚೇತನ್. ವೀಕ್ಷಕರೇ, ಚೇತನ್ ಇತ್ತೀಚೆಗೆ ಒಂದಷ್ಟು ವಿವಾದಮಯ ಹೇಳಿಕೆಗಳಿಂದಲೇ ಹೆಚ್ಚು ಸುದ್ದಿ ಆಗ್ತಿದ್ದಾರೆ ಹಾಗೂ ಅವರು ಆಗಾಗ ಇಂತಹ ಹೇಳಿಕೆಗಳಿಂದ ಸುದ್ದಿಗೆ ಬರ್ತಾನೆ ಇರ್ತಾರೆ. ಈ ಹಿಂದೆ 2007ರಲ್ಲಿ ಚೈತನ್ಯರವರ ನಿರ್ದೇಶನದ ಆ ದಿನಗಳು ಚಿತ್ರದ ಮೂಲಕ ನಟನೆಗೆ ಇಳಿದಂತ ಚೇತನ್ ಮುಂದೆ ಬಿರುಗಾಳಿ, ಮೈನಾ, ದಶಮುಖ, ಸೂರ್ಯಕಾಂತಿ, ರಾಮ್, ಅತಿರಥ ಮುಂತಾದ ಚಿತ್ರಗಳಲ್ಲಿ ಅಭಿನಯಿಸಿದ್ರು. ನೋಡೋದಕ್ಕೆ ಸ್ಫೋರದ್ರೂಪಿಯಾಗಿರುವಂತಹ ನಟ ಚೇತನ್ ಆ ದಿನಗಳು ಹಾಗೂ ಮೈನಾ ಚಿತ್ರದ ಬಳಿಕ ಬೇರೆ ಯಾವುದೇ ಚಿತ್ರದಲ್ಲಿ ಜನರನ್ನ ಆಕರ್ಷಣೆ ಮಾಡೋದಿಕ್ಕೆ ಸಾಧ್ಯ ಆಗಲಿಲ್ಲ. ಇವ್ರಿಗೆ ಆ ದಿನಗಳು ಚಿತ್ರದ ನಟನೆಗೆ ಬೆಸ್ಟ್ ಮೇಲ್ನಟ ಎಂಬ ಉದಯ ಅವಾರ್ಡ್ ಕೂಡ ಸಿಕ್ಕಿತ್ತು. ಸದಾ ಒಂದಿಲ್ಲೊಂದು ಹೇಳಿಕೆಗಳಿಂದ ಸಮಾಜದ ಒಂದು ವರ್ಗವನ್ನ ಸದಾ ಕೆರಳಿಸುವಂತ ಚೇತನ್ ಚಿತ್ರರಂಗದಿಂದ ಮರೆಯಾಗಿ ಇವತ್ತಿಗೆ 6-7 ವರ್ಷಗಳೇ ಕಳೆದಿವೆ. ಇನ್ನು 5ನೇದಾಗಿ ನಟ ಮಯೂರ್ ಪಟೇಲ್. ಇವರು ನಟ ನಿರ್ದೇಶಕರಾದಂಥ ಮದನ್ ಪಟೇಲ್ ರವರ ಮಗ. ಇವರು ನಾಯಕ ನಟರಾಗಿ ನಟಿಸಿದಂತ ಮೊದಲ ಚಿತ್ರ ಅಂದ್ರೆ ಅದು ಮಣಿ ಸಿನಿಮಾ. ಇದನ್ನ ನಿರ್ದೇಶನ ಮಾಡಿದವರು ಯೋಗರಾಜ್ ಭಟ್. ಇದು ಅವರ ಮೊದಲ ನಿರ್ದೇಶನದ ಚಿತ್ರ. ಈ ಚಿತ್ರದ ಕತೆ ಕರಿ ಸುಬ್ಬವರದಾದ್ರೆ ಇದಕ್ಕೆ ಸಂಭಾಷಣೆ ಸುಕ್ಕ ಸೂರ್ಯ ಅವರದ್ದು. ಇದರಲ್ಲಿ ನಾಯಕ ಮಯೂರ್ಗೆ ರಾಧಿಕಾರವರು ನಾಯಕಿಯಾಗಿದ್ರು. ಈ ಒಂದು ಸಿನಿಮಾದ ಕತೆ ಹಾಗೂ ಹಾಡುಗಳು ಜನಕ್ಕೆ ಸಖತ್ ಇಷ್ಟ ಆಗಿತ್ತು. ಮುಂದೆ ಅವರ ನಟನೆಯ ಉಡೀಸ್, ಗುನ್ನ, ಲವ್ ಸ್ಟೋರಿ, ಹೆತ್ತವರ ಕನಸು, ಸ್ಟೂಡೆಂಟ್, ನಿನದೇ ನೆನಪು, ಮುನಿಯಾ, ಹುಂಜ, ಸ್ಲಮ್ ಈ ರೀತಿ ಮುಂತಾದ ಚಿತ್ರಗಳು ತೆರೆಕಂಡವಾದರೂ ಅವ್ಯಾವು ಕೂಡ ನಿರೀಕ್ಷಿತ ಯಶಸ್ಸನ್ನ ತಲುಪಲಿಲ್ಲ. ವೀಕ್ಷಕರೇ, ಮಯೂರ್ ಪಟೇಲ್ ನಿಜಕ್ಕೂ ಒಬ್ಬ ಒಳ್ಳೆ ಕಲಾವಿದ. ಆದರೆ ಅವರಿಗೆ ಒಪ್ಪುವಂತ ಒಳ್ಳೆಯ ಕಥೆಗಳು ಮತ್ತು ನಿರ್ದೇಶಕರು ಸಿಗಲೇ ಇಲ್ಲ. ಅದಾದ್ಮೇಲೆ 2014ರಲ್ಲಿ ಇವರು ಕನ್ನಡದ ಬಿಗ್ ಬಾಸ್ನ 2ನೇ ಸೀಸನ್ಗೂ ಸ್ಪರ್ಧಿಯಾಗಿ ಆಯ್ಕೆಯಾಗಿದ್ರು.
ಉತ್ತಮ ನಟನೆ, ಸಿನಿ ಹಿನ್ನೆಲೆ ಇವೆಲ್ಲ ಇದ್ರೂ ಕೂಡ ಮಯೂರ್ ಪಟೇಲ್ ಚಿತ್ರರಂಗದಲ್ಲಿ ಸ್ಟಾರ್ ಆಗೋದಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಇನ್ನು 6ನೇದಾಗಿ ನಟ ದಿಲೀಪ್ ರಾಜ್. ನೋಡೋದಿಕ್ಕೆ ಸುಂದರವಾಗಿರುವಂಥ ದಿಲೀಪ್ ರಾಜ್ ಅಭಿನಯದಲ್ಲೂ ಕೂಡ ಉತ್ತಮ ಪ್ರತಿಭೆ. 2005ರ ಸಮಯದಲ್ಲಿ ಇವರು ಕನ್ನಡದ ವಾಯ್ಸ್ ಕಲಾವಿದರಾಗಿದ್ದರು. ಜೋಗಿ ಚಿತ್ರದಲ್ಲಿ ಬಿಡ್ಡ ಪಾತ್ರ ನಿರ್ವಹಿಸಿದಂಥ ಆದಿ ಲೋಕೇಶ್ ಅವರಿಗೆ ಧ್ವನಿಯನ್ನ ಕೊಟ್ಟಿದ್ದು ಇವರೇನೆ. ಹಾಗೂ ಅದೇ ವರ್ಷ ಬಂದಿದ್ದಂಥ ಗುನ್ನಾ ಚಿತ್ರದ ನಾಯಕ ಮಯೂರ್ಗೂ ಚಿತ್ರದ ಉದ್ದಕ್ಕೂ ಇವರೇ ಡಬ್ಬಿಂಗ್ ಮಾಡಿದ್ರು. 2005ರಲ್ಲಿ ದಿಲೀಪ್ ನಾಯಕರಾಗಿ ನಡೆಸಿದಂಥ ಬಾಯ್ ಫ್ರೆಂಡ್ ಎಂಬ ಹೆಸರಿನ ಚಿತ್ರ ತೆರೆಗೆ ಬಂದಿತ್ತು. ಮುಂದೆ ನನ್ನ ಲವ್ ಮಾಡ್ತೀಯಾ, ನೀನೇ ನೀನೇ, 7 o'clock, ವಿಲನ, ಲವ್ ಗುರು ಈ ರೀತಿ ಮುಂತಾದ ಚಿತ್ರಗಳಲ್ಲಿ ಇವರು ಅಭಿನಯಿಸಿದರು. 2008ರಲ್ಲಿ ಬಂದಿದ್ದ ಅಂತೂ ಇಂತೂ ಪ್ರೀತಿ ಬಂತು ಚಿತ್ರದ ನಾಯಕ ಆದಿತ್ಯ ಅವರಿಗೆ ಇವರೇ ಧ್ವನಿ ಕೊಟ್ಟಿದ್ರು. ತೆರೆ ಹಿಂದೆ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದಂಥ ಇವರಿಗೆ ತೆರೆ ಮೇಲೆ ನಟಿಸುವಂತ ಚಾನ್ಸ್ ಸಿಕ್ಕರೂ ಕೂಡ ವೀಕ್ಷಕರು ಇವರ ಕೈಯನ್ನ ಹಿಡಿಲಿಲ್ಲ. ದಿಲೀಪ್ ರಾಜ್ ಈವರೆಗೂ ಸುಮಾರು 24 ಚಿತ್ರಗಳಲ್ಲಿ ನಾಯಕ ಹಾಗೂ ಪೋಷಕ ಕಲಾವಿದರಾಗಿ ಅಭಿನಯಿಸಿದ್ದಾರೆ. ಇವತ್ತು ಯೂನಿವರ್ಸಲ್ ಸ್ಟಾರ್ ಆಗಿರುವಂತಹ ನಟ ಯಶ್ ಹಾಗೂ ದಿಲೀಪ್ ಈ ಇಬ್ರು ಕೂಡ ಈ ಹಿಂದೆ ಒಂದೇ ಟೈಮಲ್ಲಿ ಕಿರುತೆರೆಗೆ ಪ್ರವೇಶ ಮಾಡಿದ್ರು. ಪ್ರತಿಭೆಯಲ್ಲಿ ಇವರಿಬ್ರು ಕೂಡ ಸರಿಸಮರೆ, ಆದ್ರೂ ಕೂಡ ಇವರ ಲಕ್ ಮಾತ್ರ ಒಂದೇ ರೀತಿ ಇರಲಿಲ್ಲ. ದಿಲೀಪ್ ಇದೀಗ ಜಿ ವಾಹಿನಿಯಲ್ಲಿ ಬರ್ತಿರುವಂತಹ ಹಿಟ್ಲರ್ ಕಲ್ಯಾಣ ಎಂಬ ಧಾರಾವಾಹಿಯನ್ನ ನಿರ್ಮಿಸುತ್ತಿದ್ದಾರೆ. ಅದಷ್ಟೇ ಅಲ್ಲದೆ ಅದರಲ್ಲಿ ಒಂದು ಮುಖ್ಯ ಪಾತ್ರವನ್ನು ಕೂಡ ಮಾಡ್ತಿದ್ದಾರೆ. ವೀಕ್ಷಕರೇ, ದಿಲೀಪ್ ಅಭಿನಯದಲ್ಲಿ ನಿಜವಾಗ್ಲೂ ಪ್ರತಿಭಾವಂತ. ಇವರು ಧ್ವನಿಯನ್ನ ಕೊಟ್ಟಂತ ಎಷ್ಟೋ ಚಿತ್ರಗಳು ಹಾಗೂ ಪಾತ್ರಗಳು ತೆರೆ ಮೇಲೆ ಯಶಸ್ವಿಯಾಗಿವೆ. ಆದರೆ ಹಿರಿತೆರೆಯಲ್ಲಿ ಯಾಕೋ ಇವರ ಅದೃಷ್ಟ ಅಷ್ಟು ಇವರಿಗೆ ಸಾಥ್ ಕೊಡ್ಲಿಲ್ಲ. ಕಿರುತೆರೆಯಲ್ಲಿ ಇದೀಗ ತಮ್ಮದೇ ಆದಂತಹ ಫ್ಯಾನ್ ಬೇಸ್ ಅನ್ನ ಸೃಷ್ಟಿ ಮಾಡಿಕೊಂಡಿರುವಂತಹ ನಟ ದಿಲೀಪ್ ರವರಿಗೆ ಹೆಚ್ಚಿನ ಯಶಸ್ಸು ಸಿಗ್ಲಿಂತ ಹಾರೈಸೋಣ. ಅದಷ್ಟೇ ಅಲ್ಲದೆ ಕಳೆದ ವರ್ಷ ಬಿಡುಗಡೆಯಾಗಿದ್ದಂತಹ ಮೈಸೂರು ಆರ್ಕೆಸ್ಟ್ರಾ ಸಿನಿಮಾದಲ್ಲಿ ಇವರ ನಟನೆ ನಿಜಕ್ಕೂ ಸೊಗಸಾಗಿತ್ತು. ಇನ್ನು 7ನೇದಾಗಿ ನಟ ದೀಪಕ್ ಶಿಷ್ಯಾರ್ ಅವ್ರ ಬಗ್ಗೆ. ಶಿಷ್ಯ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಬಂದಿದ್ದಂಥ ಇವರು ಮುಂದೆ ಶಿಷ್ಯ ದೀಪಕ್ ಅಂತಾನೆ ಹೆಸರಾದ್ರು. ಮುಂದೆ 18th ಕ್ರಾಸ್, ಮಾಗಡಿ, ಬೆಳ್ಳಿ ಈ ರೀತಿ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ರು. ಶಿಷ್ಯ ಚಿತ್ರದ ಮೂಲಕ ಹೊಸ ಭರವಸೆ ಮೂಡಿಸಿದಂತ ಇವರಿಗೆ ಮುಂದಿನ ಯಾವ ಚಿತ್ರಗಳು ಕೂಡ ಅದೃಷ್ಟವನ್ನ ತರಲಿಲ್ಲ. ಅಂಥ ಅವಕಾಶಗಳು ಕೂಡ ಸಿಗ್ಲಿಲ್ಲ. ಇನ್ನು ಇತ್ತೀಚೆಗೆ ಬಂದಂತಹ ಕೆಲ ಸಿನಿಮಾಗಳಲ್ಲಿ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇನ್ಮುಂದೆ ಅದರ ಸಿನಿಮಾದಲ್ಲಿ ಅವರ ಅದೃಷ್ಟ ಬದಲಾಗುತ್ತಾ ಕಾದ್ ನೋಡಬೇಕು. ಇನ್ನು 8ನೇದಾಗಿ ಧ್ಯಾನ್. ಸ್ಫುರದ್ರೂಪಿ ನಟನಾದಂಥ ಧ್ಯಾನ್ನ ಮೂಲ ಹೆಸರು ಸಮೀರ್ ದತ್ತಾಣಿ. ಗುಜರಾತ್ ಮೂಲದ ಇವರು ಜನಿಸಿದ್ದು ಮುಂಬೈನಲ್ಲಿ. ನೋಡೋದಕ್ಕೆ ಸೂಪರ್ ಮಾಡೆಲ್ ರೀತಿ ಇದ್ದಂಥ ಈ ಚಾಕ್ಲೇಟ್ ಹೀರೋ ನಟನೆ ಶುರು ಮಾಡಿದ್ದು ಕನ್ನಡದಿಂದನೇ. 2001ರಲ್ಲಿ ಬಂದಿದ್ದಂಥ ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಮೂಲಕ ಹೀರೋ ಆಗಿ ಪಾದಾರ್ಪಣೆ ಮಾಡಿದಂಥ ಇವ್ರಿಗೆ ಈ ಚಿತ್ರ ಉತ್ತಮ ಹೆಸರು ಹಾಗೂ ಖ್ಯಾತಿಯನ್ನ ತಂದುಕೊಟ್ಟಿತ್ತು. ಮುಂದೆ ಮೋನಾಲಿಸಾ, ಜೂಟಾಟ, ಅಮೃತಧಾರೆ, ಸಜನಿ, ಜಾಕ್ಪಾಟ್ ಈ ರೀತಿ ಮುಂತಾದ ಚಿತ್ರಗಳಲ್ಲಿ ನಟಿಸಿದಂಥ ಇವರು ಹಿಂದಿ ಹಾಗೂ ತಮಿಳಿನ ಕೆಲ ಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ನಂತರದ ಚಿತ್ರಗಳಲ್ಲಿ ಇವರು ಪೋಷಕ ಕಲಾವಿದರಾಗಿ ನಟನೆಯನ್ನ ಮುಂದುವರಿಸಿದರು. ನೋಡೋದಿಕ್ಕೆ ಹೀರೋ ಲುಕ್ ಹಾಗೂ ಚಾರ್ಮಿಂಗ್ ಫೇಸ್ ಇದ್ರೂ ಕೂಡ ಚಿತ್ರರಂಗದಲ್ಲಿ ಇವರು ಸ್ಟಾರ್ ಆಗಿ ರೂಪುಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು 9ನೇದಾಗಿ ನಟ ಶೈಲೇಂದ್ರ ಸುಮಂತ್. 2011ರಲ್ಲಿ ಆಟ ಎಂಬ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಪರಿಚಯವಾದಂಥ ಇವರಿಗೆ ಮುಂದೆ 2013ರಲ್ಲಿ ಬಂದಂಥ ದಿಲ್ವಾಲ ಎಂಬ ಚಿತ್ರಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿತ್ತು. ಇದರಲ್ಲಿ ರಾಧಿಕಾ ಪಂಡಿತ್ ಇವರಿಗೆ ನಾಯಕಿಯಾಗಿ ನಟಿಸಿದ್ರು. ಮುಂದೆ ಇವರು ತಿರುಪತಿ ಎಕ್ಸ್ಪ್ರೆಸ್, ಬೆತ್ತನಗೆರೆ ಈ ರೀತಿ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಕೂಡ ಇಲ್ಲಿ ಸೂಕ್ತ ಸ್ಟಾರ್ಡಮ್ ಇವರಿಗೆ ಸಿಗ್ಲಿಲ್ಲ. 2021ರಲ್ಲಿ ಗೋವಿಂದ ಗೋವಿಂದ ಎಂಬ ಕೊನೆಯ ಕನ್ನಡ ಸಿನಿಮಾದಲ್ಲಿ ನಟಿಸಿದಂಥ ಇವರು ಮುಂದೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ವೀಕ್ಷಕರೇ, ಇವರಲ್ಲೇ ಇಂಥ ಇನ್ನೂ ಹಲವು ಜನ ಕಲಾವಿದರು ನಮ್ಮ ಚಿತ್ರರಂಗದಲ್ಲಿ ಇದ್ದಾರೆ. ಎಲ್ಲ ರೀತಿಯ ನಟನಾ ಕೌಶಲ್ಯ ಹೊಂದಿದ್ರು ಕೂಡ ಇವರು ಇಲ್ಲಿ ಹೆಚ್ಚನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕಲೆ ಅನ್ನೋದು ಎಲ್ಲರನ್ನ ಕೈಬೀಸಿ ಕರೆಯುತ್ತೆ, ಆದರೆ ಕೆಲವರನ್ನ ಮಾತ್ರವೇ ಆರಿಸಿಕೊಳ್ಳುತ್ತೆಂಬ ಮಾತು ಈ ನಟರ ಕರಿಯರ್ ಗ್ರಾಫ್ಗೆ ಸೊಗಸಾಗಿ ಹೊಂದುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.